ಮುಖ್ಯಮಂತ್ರಿ ಸಿದ್ದರಾಮಯ್ಯ ನವೆಂಬರ್ 15ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರಾ? ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರೇ ಒಂದು ಮೆಸೇಜು, ಮಾಡದೇ ಇದ್ದರೆ ಇನ್ನೊಂದು ಮೆಸೇಜು. ನಮಸ್ಕಾರ, ಬುಕ್ಕನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕನಕೆರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನವೆಂಬರ್ 15ನೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾರಾ? ಅದರ ಬಗ್ಗೆ ಗೊತ್ತಿಲ್ಲ. ಯಾಕೆ ಅಂದರೆ ಇನ್ನೂ ಸಮಯ ನಿಗದಿ ಆಗಿಲ್ಲ. ಭೇಟಿ ಮಾಡಬಹುದು ಅಥವಾ ಮಾಡದೇ ಇರಬಹುದು. ಮಾಡಿದರೆ ಒಂದು ಮೆಸೇಜು, ಮಾಡದೇ ಇದ್ದರೆ ಇನ್ನೊಂದು ಮೆಸೇಜು. ಹಾಗಾಗಿ ರಾಹುಲ್ ಗಾಂಧಿಯವರ ಭೇಟಿ ಬಹಳ ಮಹತ್ವವನ್ನು ಮತ್ತು ಬಹಳ ಕುತೂಹಲವನ್ನು ಹುಟ್ಟಾಕಿದೆ. ಅದೇನು ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಕ್ಕನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಈಗ ನಿಮಗೆಲ್ಲ ಗೊತ್ತು, ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಆಗ್ತಾ ಇದೆ, ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಚರ್ಚೆ ಆಗ್ತಿದೆ. ಜೊತೆಗೆ ಸಚಿವ ಸಂಪುಟದ ಪುನರ್ರಚನೆ ಆಗಬಹುದು ಅನ್ನುವಂಥ ಚರ್ಚೆ ಕೂಡ ಆಗ್ತಿದೆ. ಬಹಳ ತೀವ್ರವಾಗಿ ಆಗ್ತಾ ಇತ್ತು ಮೊದಲು, ಈಗ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಚರ್ಚೆ ಅಂತೂ ಆಗ್ತಾ ಇದೆ. ಇದೆಲ್ಲದರ ನಡುವೆ ನವೆಂಬರ್ 15ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಿದ್ದಾರೆ. ಅವರು ಹೋಗ್ತಿರೋದು ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿ ಕಪಿಲ್ ಸಿಬಾಲ್ ಅವರ ದಿಲ್ ಸೆ ಕಪಿಲ್ ಸಿಬಾಲ್ ಎನ್ನುವಂಥ ಪಾಡ್ಕಾಸ್ಟ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ. ನವೆಂಬರ್ 15ನೇ ತಾರೀಕೆ ಆ ಪಾಡ್ಕಾಸ್ಟಲ್ಲಿ ಅವರು ಪಾಲ್ಗೊಳ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದಾದಮೇಲೆ ಅವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬಹುದು ಅನ್ನುವಂತಹ ವಿಷಯಗಳು ಕೂಡ ಗೊತ್ತಾಗ್ತಾ ಇದ್ದಾವೆ. ಭೇಟಿ ಮಾಡ್ಬೋದು ಅಂತಂದರೆ ಇವರು ಭೇಟಿಗೆ ಸಮಯಾವಕಾಶವನ್ನು ಕೇಳ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಸಮಯಾವಕಾಶವನ್ನು ಕೊಟ್ಟರೆ ಭೇಟಿ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಈ ಸಮಯ ನೋಡಿ, ಏನಪ್ಪ ಅಂದರೆ ನವೆಂಬರ್ 14ನೇ ತಾರೀಕು ಬಿಹಾರದ ಚುನಾವಣೆ ಬಂದಿರುತ್ತೆ. ಫಲಿತಾಂಶ ಏನಾಗುತ್ತೋ ಏನೋ ಗೊತ್ತಿಲ್ಲ. ಇಂಡಿಯಾ ಮೈತ್ರಿಕೂಟ ಗೆದ್ದರೆ ಆಬ್ವಿಯಸ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಹುಮ್ಮಸ್ಸು ಜಾಸ್ತಿ ಇದ್ದೇ ಇರುತ್ತೆ. ಆಗ ಭೇಟಿ ಆದರೂ ಆಗಬಹುದು. ಇಂಡಿಯಾ ಮೈತ್ರಿಕೂಟ ಸೋತ್ರೆ ಡೆಫಿನೆಟ್ಲಿ ಕಾಂಗ್ರೆಸ್ನ ಜಂಗಾಬಲ ಹಡಗಿ ಹೋಗಿರುತ್ತೆ. ಆಗ ಭೇಟಿ ಆಗದೇನೂ ಇರ್ಬೋದು. ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಕಾರಣಕ್ಕೆ ಈ ಭೇಟಿ ಆಗ್ಬೋದು ಅಥವಾ ಆಗದೆ ಇರ್ಬೋದು ಅಂತ ಅಲ್ಲ, ಆದರೆ ಅದೊಂದು ಪ್ರಮುಖ ಕಾರಣ. ಅದು ಕೂಡ ಭೇಟಿ ಆಗುತ್ತಾ ಇಲ್ವಾ ಅನ್ನೋದನ್ನು ನಿರ್ಧರಿಸುತ್ತೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯವರ ಭೇಟಿಗೆ ಈಗಾಗಲೇ ಸಮಯಾವಕಾಶವನ್ನು ಕೇಳಿದ್ದಾರೆ. ಯಾಕೆಂದರೆ ನವೆಂಬರ್ 15ನೇ ತಾರೀಕು ಬರ್ತಿದ್ದೀನಿ, ಅವತ್ತು ನನಗೆ ಭೇಟಿಗೆ ಸಮಯಾವಕಾಶ ಕೊಡಿ ಅಂತ ಕೇಳಿದಾರಂತೆ. ಇನ್ನೂ ಕೂಡ ರಾಹುಲ್ ಗಾಂಧಿಯವರ ಕಚೇರಿಯಿಂದ ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲ. ಅಂದರೆ ಭೇಟಿ ಆಗ್ತೀವಿ ಅಂತಾಗಲಿ ಅಥವಾ ಆಗಲ್ಲ ಅಂತಾಗಲಿ ಯಾವುದೇ ಮಾಹಿತಿ ಬಂದಿಲ್ಲ. ಆದರೆ ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನಾನು ಆಗಲೇ ಹೇಳಿದ್ನಲ್ಲ, ರಾಹುಲ್ ಗಾಂಧಿಯವರನ್ನು ಸಿದ್ದರಾಮಯ್ಯ ಭೇಟಿ ಮಾಡಿದರೆ ಒಂದು ಮೆಸೇಜು, ಮಾಡದೇ ಇದ್ದರೆ ಇನ್ನೊಂದು ಮೆಸೇಜು ಅಂತ. ಒಂದೊಮ್ಮೆ ಭೇಟಿ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, ಆಗ ಸಿದ್ದರಾಮಯ್ಯ ಅವರಿಗೆ ಬಹಳ ನಷ್ಟ ಏನೂ ಆಗಲ್ಲ. ಯಾಕೆಂದರೆ ಅವರು ಭೇಟಿಗೆ ಸಮಯಾವಕಾಶ ಕೇಳ್ತಿರೋದು ಸಂಪುಟದ ಪುನರ್ರಚನೆಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಲಿಕ್ಕೆ. ಭೇಟಿ ಆಗಲಿಲ್ಲ ಅಂತಂದರೆ ಸಚಿವ ಸಂಪುಟದ ಪುನರ್ರಚನೆಯ ಪ್ರಸ್ತಾಪ ಮುಂದಕ್ಕೆ ಹೋಗುತ್ತೆ. ಅದರಿಂದ ಸಿದ್ದರಾಮಯ್ಯ ಅವ್ರಿಗೇನು ಭಾಳ ನಷ್ಟ ಏನು ಆಗಲ್ಲ. ಒನ್ಸ್ ಅಗೇನ್ ಇಲ್ಲಿ ಬರುವಂಥ ಆಕಾಂಕ್ಷಿಗಳಿಗೆ, ನಾನು ಹೋಗಿದ್ದೆ, ದೆಹಲಿಗೆ ಹೋಗಿದ್ದೆ, ರಾಹುಲ್ ಗಾಂಧಿಯವರ ಸಮಯಾವಕಾಶವನ್ನು ಕೇಳಿದ್ದೆ, ಅವ್ರ ಸಮಯಾವಕಾಶವನ್ನು ಕೊಟ್ಟಿಲ್ಲ, ಅವ್ರು ಕೊಟ್ಟ ತಕ್ಷಣ ಸಚಿವ ಸಂಪುಟದ ಪುನರ್ರಚನೆಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ, ಬಿಡ್ತಾರೆ. ಒಂದೊಮ್ಮೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವ್ರಿಗೆ ಸಮಯಾವಕಾಶವನ್ನು ಕೊಟ್ಟರೆ ಸಚಿವ ಸಂಪುಟದ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡ್ತಾರೆ. ಅವಕಾಶವನ್ನು ಮಾಡಿಕೊಟ್ರೆ ಸಚಿವ ಸಂಪುಟವನ್ನು ಪುನರ್ರಚನೆ ಕೂಡ ಮಾಡ್ತಾರೆ. ಅದರಿಂದ ಅಫ್ಕೋರ್ಸ್ ಒಂದು ಸ್ವಲ್ಪ ಲಾಭ ಆಗುತ್ತೆ. ಭೇಟಿ ಆಗದೇ ಇದ್ದರೆ ನಷ್ಟ ಬಹಳ ದೊಡ್ಡ ಮಟ್ಟದಲ್ಲಿ ಆಗಲ್ಲ. ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದ್ರಿಂದ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಅನ್ನುವಂಥ ವಿಷಯವನ್ನು ಡಿ.ಕೆ. ಶಿವಕುಮಾರ್ ಅವರ ಆ್ಯಂಗಲಿಂದ ನೋಡಬೇಕು. ಆಗ ಮಾತ್ರ ಸರಿಯಾಗಿ ಗೊತ್ತಾಗಲಿಕ್ಕೆ ಸಾಧ್ಯ. ಯಾಕೆ ಅಂದರೆ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ 2-3 ಸಲ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ರಾಹುಲ್ ಗಾಂಧಿ ಸಮಯಾವಕಾಶವನ್ನು ಕೊಟ್ಟಿಲ್ಲ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಮಯಾವಕಾಶವನ್ನು ಕೊಡದೆ ಸಿದ್ದರಾಮಯ್ಯ ಅವ್ರಿಗೆ
ಕಾಲಾವಕಾಶವನ್ನು ಕೊಟ್ಟರೆ ಆಗ ಅದು ಬೇರೆ ಮೆಸೇಜ್ ತಾನೆ. ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಟೈಮ್ ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರನ್ನೂ ಭೇಟಿಯಾಗದೇ ಇದ್ದರೆ ಆಗಲೂ ಒಂದು ಬೇರೆ ಮೆಸೇಜ್. ಅಂದರೆ ನಾವು ಇಬ್ಬರು ದೃಷ್ಟಿಯಲ್ಲೂ ಕೂಡ, ಇಬ್ಬರು ವಿಷಯದಲ್ಲೂ ಕೂಡ ಸೇಮ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತೀವಿ ಅಂತ. ಆದರೆ ಅದು ನಾನಾಗಲೇ ಹೇಳ್ದಂಗೆ ಸಂಪುಟದ ಪುನರ್ರಚನೆ ವಿಷಯವೇ ಸಿದ್ದರಾಮಯ್ಯವರ ಪ್ರಮುಖ ಅಜೆಂಡಾ ಆಗಿರೋದ್ರಿಂದ ಅವ್ರಿಗೆ ಅದು ಹೆಚ್ಚು ಫರಕ್ ಬೀಳಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾಗುತ್ತೆ ಅಂದರೆ, ತನಗೆ ಅವಕಾಶ ಕೊಡದೆ ಸಿದ್ದರಾಮಯ್ಯ ಅವ್ರಿಗೆ ಅವಕಾಶವನ್ನು ಕೊಟ್ಟರೆ ಅಂತಂದರೆ ಆಗ ಸಿದ್ದರಾಮಯ್ಯ ಅವ್ರ ಕೈ ಮೇಲುಗೈ ಆದಂತಾಗುತ್ತೆ. ಸಂಪುಟದ ಪುನರ್ರಚನೆಗೆ ಏನಾದರೂ ಅವಕಾಶವನ್ನು ಮಾಡಿಕೊಟ್ಬಿಟ್ರೆ ಸಿದ್ದರಾಮಯ್ಯವರೇ 5 ವರ್ಷ ಎನ್ನುವಂಥ ಸಂದೇಶವನ್ನು ಕಳಿಸ್ದಂಗೆ ಆಗಿಬಿಡುತ್ತೆ. ಅದರಿಂದಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಹಳ ದೊಡ್ಡ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಒಂದೊಮ್ಮೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಸಮಯಾವಕಾಶವನ್ನು ಕೊಟ್ಟರೆ ಮತ್ತು ಸಚಿವ ಸಂಪುಟದ ಪುನರ್ರಚನೆಗೆ ಅವಕಾಶವನ್ನು ಮಾಡಿಕೊಟ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿನ್ನಡೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಯಾಕಪ್ಪ ಸಮಯಾವಕಾಶವನ್ನು ಕೇಳಿದರು ಅಂತಂದರೆ ಅವ್ರದ್ದು ಸಣ್ಣ ವಿಷಯ ಅಲ್ಲ, ಸಂಪುಟದ ಪುನರ್ರಚನೆ ವಿಷಯ ಅಲ್ಲ, ಮುಖ್ಯಮಂತ್ರಿ ಬದಲಾವಣೆ ವಿಷಯ. ಅದನ್ನು ಕೇಳಲಿಕ್ಕೆ ಅವರು ಸಮಯವನ್ನು ಕೇಳ್ತಿದ್ದಾರೆ. ಆದರೆ ಹೈಕಮಾಂಡ್ನಿಂದ, ರಾಹುಲ್ ಗಾಂಧಿ ಅವರಿಂದ ಅದಕ್ಕೆ ಪೂರಕವಾದಂತಹ ಸ್ಪಂದನೆ ಸಿಗ್ತಾ ಇಲ್ಲ. ಹಾಗಾಗಿ ಕಳ್ಕೊಳ್ಳುವ ಸರದಿ ಡಿ ಕೆ ಶಿವಕುಮಾರ್ ಅವ್ರದ್ದು. ಆದರೆ ಲಾಭ ಆಗುತ್ತೆ, ಇಲ್ಲಾಂದ್ರೆ ಏನೂ ಆಗಲ್ಲ ಅನ್ನುವಂಥ ವಿಷಯ ಸಿದ್ದರಾಮಯ್ಯ ಅವರು. ಒಟ್ಟಿನಲ್ಲಿ ರಾಹುಲ್ ಗಾಂಧಿಯವರ ಭೇಟಿ ಅದು ಆದರೆ ಅದೊಂದು ರೀತಿಯ ಸಂದೇಶ, ಆಗದೇ ಇದ್ದರೆ ಇನ್ನೊಂದು ರೀತಿಯ ಸಂದೇಶ. ಒಟ್ಟಿನಲ್ಲಿ ಅದು ಬಹಳ ಕುತೂಹಲವನ್ನು ಹುಟ್ಟುಹಾಕಿದೆ ಮತ್ತು ಬಹಳ ಮಹತ್ವ ಅಂತ ಕೂಡ ಅನಿಸಿದೆ. ಅದೇ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದೆ. ನವೆಂಬರ್ 15ಕ್ಕೆ ಸಿದ್ದರಾಮಯ್ಯ ಅವರು ಭೇಟಿ ಮಾಡ್ತಾರಾ ಇಲ್ವಾ ಅನ್ನೋಂಥದ್ದನ್ನು ನೋಡೋಣ. ಭೇಟಿ ಆದರೆ ಡೆಫಿನೆಟ್ಲಿ ಬೇರೆ ಬೇರೆ ಬೆಳವಣಿಗೆಗಳು ಕೂಡ ಆಗುವಂಥ ಸಾಧ್ಯತೆಗಳು ಇರ್ತವೆ. ಮುಖ್ಯವಾಗಿ ಸಂಪುಟದ ಪುನರ್ರಚನೆ ಅದು ದೊಡ್ಡ ಮಟ್ಟದಲ್ಲಾಗತ್ತಾ ಇಲ್ವಾ, ಅಥವಾ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ನಾನೊಂದು ವಿಡಿಯೋ ಮಾಡಿದ್ನಲ್ಲ ಆ ರೀತಿ ಕಾಮರಾಜ್ ಸೂತ್ರದ ಮೂಲಕ ಏನಾದರೂ ಸಚಿವ ಸಂಪುಟದ ಪುನರ್ರಚನೆ ಆದರೆ ಡೆಫಿನೆಟ್ಲಿ ಅದೊಂದು ದೊಡ್ಡ ಮೆಸೇಜು. ಡಿ ಕೆ ಶಿವಕುಮಾರ್ ಅವರು ಕೂಡ ತಾನು ಹೇಳಿದ್ದು ನಡೀತು ಅನ್ನುವಂತಹ ಒಂದು ಸಂದೇಶ. ಸೊ ಹೀಗೆ ರಾಹುಲ್ ಗಾಂಧಿಯವರ ಭೇಟಿ ಬಹಳ ಕುತೂಹಲವನ್ನು ಮೂಡಿಸಿದೆ. ಆ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ಮಾಡಿದೆ. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಬುಗ್ಗೆನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.